ಪಬ್ಲಿಕ್ ಟಿವಿ ಅಂದ್ರೆ ಫಟಾಫಟ್ ಸುದ್ದಿಯ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಮಾಡೋದು. ಒಂದೊಂದು ಸುದ್ದಿಗಳು ಕೂಡ ಇಂಪ್ಯಾಕ್ಟ್ ಆಗದೆ ಸುದ್ದಿಗಳು ಹಿಂದೆ ಹೋಗೋದೇ ಇಲ್ಲ. ಈಗ ಅದೇ ರೀತಿಯಾಗಿ ಬೆಂಗಳೂರಿನ ವಿಚಾರದಲ್ಲಿ ನೀರಿನ ಸಮಸ್ಯೆ ತಲೆದೂರಿದಂತಹ ಸಂದರ್ಭಗಳನ್ನ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾನೆ ಬಂದಿದ್ದು. ಜನವರಿ ತಿಂಗಳಿನಿಂದಲೂ ಕೂಡ ಈ ವಿಚಾರವನ್ನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇತ್ತು. ಆದರೆ ಕಳೆದ ಒಂದು ವಾರ 10 ದಿನಗಳಿಂದಲೂ ಕೂಡ ನೀರಿನ ಬವಣೆ ಹೇಗಾಗಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ವಿ. ನಮ್ಮದೇ ಸುದ್ದಿ, ನಮ್ಮದೇ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರು ಜನರ ಧ್ವನಿಯಾದ ಪಬ್ಲಿಕ್ ಟಿವಿಗೆ ಈಗ ಇಂಪ್ಯಾಕ್ಟ್ ಆಗಿದೆ. ಹನಿ ಹನಿ ನೀರಿಗೂ ಕೂಡ ಬೆಂಗಳೂರಿಗರು ಪರದಾಡ್ತಾ ಇದ್ದಿದ್ದು. ಖಾಸಗಿ ಟ್ಯಾಂಕರ್ಗಳಂತೂ ಬೆಂಗಳೂರು ಜನರನ್ನ ಲೂಟಿ ಮಾಡ್ತಾ ಇದ್ದಿದ್ವು. ದುಪ್ಪಟ್ಟು ಹಣ ನೀಡಿ ನೀರು ಖರೀದಿ ಮಾಡ್ತಾ ಇದ್ದಿದ್ರು ಪಾಪ ಬೆಂಗಳೂರು ಜನ. ಫೆಬ್ರವರಿ 13ರಂದು ವಾಟರ್ ಮಾಫಿಯಾ ಬಯಲು ಮಾಡಿದ್ದೇ ನಿಮ್ಮ ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿಯ ಟ್ಯಾಂಕರ್ ಮಾಫಿಯಾ ಸದನದಲ್ಲಿಯೂ ಕೂಡ ಸದ್ದಾಗಿದೆ. ಅಲ್ಲೇ ಕ್ಲಿನಿಕ್ ಐತಲ್ಲ, ಅದ್ರ ಬ್ಯಾಕ್ ಸೈಡ್. ಸೊ ಅದು ಫೆಬ್ರವರಿ 13ರಂದು ನಾವು ವಾಟರ್ ಮಾಫಿಯಾ ಬಯಲು ಮಾಡಿದ್ವಿ. ಎಷ್ಟು ಏನು ಯಾವ ರೀತಿಯಾಗಿ ಅಲ್ಲಿ ದಂಧೆ ನಡೆಸ್ತಾ ಇದ್ದಾರೆ ಅಂತೇಳಿ, ಜನರ ಅನಿವಾರ್ಯತೆಯನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡು ತಮ್ಮ ಲಾಭಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಈ ಕೆಲವೊಂದು ಸಂದರ್ಭದಲ್ಲಿ ಹಬ್ಬ ಬಂದಂಥ ಟೈಮಲ್ಲಿ ಬಸ್ಗಳನ್ನು ದರ ದುಪ್ಪಟ್ಟು ಮಾಡಿಬಿಡ್ತಾರಲ್ಲ, 500 ರೂಪಾಯಿ ಇದ್ದಿದ್ದು 1500 ರೂಪಾಯಿ ಎಲ್ಲ ಜಾಸ್ತಿ ಮಾಡಿಬಿಡ್ತಾರಲ್ಲ. ಹಂಗೆ ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ನೀರಿನ ಟ್ಯಾಂಕರ್ ಮಾಫಿಯಾ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. 700 ರೂಪಾಯಿ 800 ರೂಪಾಯಿ ಇರೋದನ್ನೆಲ್ಲ 2000, 2500, 3000ಕ್ಕೆಲ್ಲ ಒಂದು ಟ್ಯಾಂಕರ್ಗಳಿಗೆ ತಂದಿಟ್ಟುಬಿಡ್ತಾರೆ. ಕಾರಣ ಜನರಿಗೆ ಅನಿವಾರ್ಯತೆ, ನೀರು ಬೇಕೇ ಬೇಕು, ಬದುಕಕ್ಕಾಗಲ್ಲ. ಅದನ್ನೇ ದುರುಪಯೋಗ ಪಡಿಸ್ಕೊಳ್ಳೋ ಕೆಲಸ ಲಾಭಕ್ಕೋಸ್ಕರ. ಹಾಗಿದ್ದಾಗ ಪಬ್ಲಿಕ್ ಟಿವಿ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ಹೇಗಿತ್ತು? ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿತ್ತು. ಈಗ ಅದರ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದೆ. ಹೇಗಿತ್ತು ಆ ಸ್ಟಿಂಗ್ ಆಪರೇಷನ್ ನೋಡಿ. ಇಲ್ಲಿ ಕೂಲಿನಗರ ಬ್ರಿಡ್ಜ್ ಇತ್ತಲ್ಲ, ಅಲ್ಲಿ ಬೇಕಿತ್ತು. ಕೂಲಿನಗರ ಅಂದ್ರೆ ಇಲ್ಲಿ ಲಗ್ಗೆರೆ ಬ್ರಿಡ್ಜ್ ಅಲ್ವಾ? ಲಗ್ಗೆರೆ ಬ್ರಿಡ್ಜ್ ಇಂದ ಆದ್ಮೇಲೆ ಅಲ್ಲೇ ಕ್ಲಿನಿಕ್ ಐತಲ್ಲ, ಅದ್ರ ಬ್ಯಾಕ್ ಸೈಡ್. ಬ್ರಿಡ್ಜ್ ಕೆಳಗಡೆ ಹೋಗೋದಾ? ಎಷ್ಟು ರೇಟು? ಸಂಜೆ ಒಳಗೆಲ್ಲ ಬರೋಲ್ಲಪ್ಪ. ಸರಿ, ಅಲ್ಲೇ ಮೇನ್ ರೋಡ್ಗೆ ಅಲ್ಲಿಂದ ಒಂದು ಪೈಪ್ ಹಾಕೋದು. ರೇಟ್ ಎಷ್ಟಣ್ಣ? ಮಗ ಅಲ್ಲಿಗೆ ಬರೋದು ನಮ್ದು 1,500. ದೊಡ್ಡ ಟ್ಯಾಂಕರ್ ಚಿಕ್ಕ ದೊಡ್ಡದು ಎಷ್ಟು ಲೀಟರ್ ಇರ್ತದಣ್ಣ? 6,000. ಹತ್ರ ಅಲ್ಲ ಅಣ್ಣ, ಕಡಿಮೆ ಆಗಲ್ಲ. ಅದಕ್ಕೆ ನಾವು ಬರಲ್ಲ ಅಂದ್ಬಿಡ್ತೀವಿ. ಇನ್ನೂ ಹಿಂಸೆ ಇರಲ್ಲ. ಈ ಹೊಸ್ತಿನಹಳ್ಳಿಗೆ ಬಂದ್ರೆ 3,000 ಕೊಡ್ತೀನಿ ಅಂತಾರೆ. ಏನು ಮಾಡೋಣ? ಹೋಗೋದಾಯ್ತು ಮಗ ಅಲ್ವಾ? 1800 ಕೊಡಿ ಅಣ್ಣ. 1800. 1,200 ರೂಪಾಯಿ ಆಗಲ್ವಾ ಅಣ್ಣ? ಜಾಸ್ತಿ ಆಗ್ತದ ಅಣ್ಣ ರೇಟ್. ಜಾಸ್ತಿ ಆದ್ರೆ ಏನು ಮಾಡೋದು ಹೇಳಿ ಮಗ? ನಮ್ಮ ಬರಲ್ಲ ಕಾರಣ ಬರಲ್ವಾ? ಅಲ್ಲ, ನಾಳೆ ಬೇಕಿತ್ತು ನಮಗೆ. ಎಲ್ಗಣ? ಮಂಜುನಾಥ್ ನಗರ. ಕಾರ್ಡ್ ಕೊಡ್ತೀನಿ, ಫೋನ್ ಮಾಡಿ. ಎಷ್ಟು ರೇಟು? 1,200. 1,200 ರೂಪಾಯಿನಾ? 1,200 ಅಣ್ಣ? ಹೂಣ. ಹತ್ರ ಅಲ್ವಾ ಅಣ್ಣ ಮಂಜುನಾಥ್ ನಗರ? ನೀರು ಬೇಕಾ ನಿಂಗೆ ದುಡ್ಡು ಬೇಕಾ? ಅಷ್ಟೇ ಅಲ್ಲ, ನೀರು ಹತ್ರ ಆಗಲಿ ದೂರ ಆಗಲಿ ನೀರು ಬೇಕು. ಮತ್ತೆ ನೀರೇ ಇಲ್ಲ ನಮ್ಗೆ. ಒಂದು ಕಾಲ ಅವ್ರ ಗಾಡಿ ಲೋಡ್ ಆಗ್ತದೆ. ಅಲ್ಲ ಅಣ್ಣ, ಇಲ್ಲೇ ಒಂದೂವರೆ ಕಿಲೋಮೀಟರ್ ಆಗಲ್ಲ ಮಂಜುನಾಥ್ ನಗರ. ಯಾರ ಕಡೆ ಯಾವ ವಾಟರ್ ಕಡೆ ಎಲ್ಲ ವಿಚಾರಿಸ್ಕೊಂಬ. ನಿಮ್ಗೆ ಯಾರು 1,000 ಒಳಗೆ 1,000 ರೂಪಾಯಿ ಹಾಕ್ತಾರ ಅಂತ ಸಾಕು. ಹಂಗಿಂದ ಒಳ್ಳೇದು. ನಿಮ್ಗೆ ದುಡ್ಡು ಉಳಿತೆ. ಕಾಂಪ್ಲೆಕ್ಸ್ ಅಲ್ಲಿ ಮನೆಗೆ ಅಮೌಂಟಾ? ಅಮೌಂಟ್ ಈಗ ಜಾಸ್ತಿ ಆಗಿದೆ. 1,000 ರೂಪಾಯಿ. 1,000 ರೂಪಾಯಿ ಹತ್ರ ಅಲ್ಲ ಅಣ್ಣ? ಹತ್ರ ದೂರ ಅಂತಲ್ಲ, ರೋಡ್ ಲೆಕ್ಕ. ಹಾಂ, ಒಂದು ರೋಡ್ ಲೆಕ್ಕ. ಇನ್ನು ಚಿಕ್ಕದು ಬೇಕಾದ್ರೆ ಇದೆ. ಚಿಕ್ಕದು ಎಷ್ಟಾಗುತ್ತೆ? 700 ರೂಪಾಯಿ ಆಗುತ್ತೆ. ಎಷ್ಟು ಅಣ್ಣ? 700 ರೂಪಾಯಿ. ಅದೆಷ್ಟು ಲೀಟ್ರ್? 3,000. 3,000 ಲೀಟ್ರ್. ಕಾಂಪ್ಲೆಕ್ಸ್ ಎಷ್ಟಾಗುತ್ತೆ ಅಣ್ಣ? ಇಲ್ಲಿಂದ ನಾವು ಬರಲ್ಲ. ಹೌದಾ? ದೂರ ಆಗುತ್ತೆ, ಟೈಮಿಂಗ್ ಸೆಟ್ ಆಗಲ್ಲ, ಡೀಸೆಲ್ ಖರ್ಚು ಜಾಸ್ತಿ ಬರುತ್ತೆ, ಸರ್ವಿಸ್ ಮಾಡೋಕ್ಕಾಗಲ್ಲ. ಹೌದಾ? ನಾವೇನಿದ್ರೆ ಅಕ್ಕಪಕ್ಕ 2-3 ಕಿಲೋಮೀಟರ್ ಮಾತ್ರ ಸರ್ವಿಸ್. 2-3 ಕಿಲೋಮೀಟರ್ ಅಂದರೆ ಎಷ್ಟು ಅಣ್ಣ ಅಮೌಂಟು? ಅಲ್ಲ, ನಾವು ಬರೋದೇ ಇಲ್ಲ ಅಂದಮೇಲೆ ರೇಟ್ ಹೇಳೇನು ಪ್ರಯೋಜನ? ನೀವು ಸರ್ವಿಸ್ ಕೊಡ್ತೀವಿ ಅಂದರೆ ನಾವು ರೇಟ್ ಹೇಳ್ಬೋದು. ಅಲ್ಲಿ ತೊಗೊಳೋದು ಎಷ್ಟು ಇರ್ಬೋದು? ಇರ್ತಾರೆ 700 ತೊಗೊಳೋರು ಇರ್ತಾರೆ, 800 ತೊಗೊಳೋರು ಇರ್ತಾರೆ. ಅವ್ರವರು ಹೆಂಗೆ ಮಾಡ್ಕೊಂಡಿರ್ತಾರೆ ಲೋಕಲಲ್ಲಿ, ಆ ರೀತಿ ಅವ್ರಿಗೆ ನೀರು ಹೆಂಗೆ ಸಿಗುತ್ತೆ, ಎಷ್ಟು ಆಳದಿಂದ ತೆಗಿತಾರೆ, ಎಷ್ಟು ಕರೆಂಟ್ ಖರ್ಚು ಮಾಡ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಆ ಲೋಕಲಲ್ಲಿ ಅವ್ರವ್ರು ಬೇರೆ ರೇಟ್ ಮಾಡ್ಕೊಂಡು. ನೀವು ಇಲ್ಲಿ ಲೋಕಲ್ ಎಷ್ಟು ಹೊಡಿತೀರಣ್ಣ? ನಾವು 500 ರೂಪಾಯಿಗೆ ಹಾಕೊಡ್ತೀವಿ, 600 ರೂಪಾಯಿಗೆ ಹಾಕೊಡ್ತೀವಿ, 700 ರೂಪಾಯಿಗೆ ಹಾಕೊಡ್ತೀವಿ. ಎಲ್ಲ ಡಿಸ್ಟೆನ್ಸ್ ಮಾಡ್ಕೊಂಡು ಮಾತಾಡ್ತೀವಿ.